ಭಾವನೆಗೆ ತಕ್ಕಂತೆ ನರ್ತಿಸುವವರು ನಾವು. ಸೂತ್ರಧಾರ ದೇವರು. ನೀನು ಬೀದಿಯ ಕೂಸಾಗಿ ಬಿದ್ದು ಅಳುತ್ತಿರುವ ದೃಶ್ಯ ಕಂಡು ನನ್ನ ತಂದೆ ನಿನ್ನನ್ನು ತಂದು ತನ್ನ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದರು. ಇದು ಪ್ರತಿಯೊಬ್ಬ ಮಾನವ ಮಾಡುವ ಮಾನವೀಯತೆಯ ಕರ್ತವ್ಯ. ನಿಮ್ಮ ತಂದೆಯಂತೆ ನೀವು ಕೂಡ ನನಗೆ MBBS ವರೆಗೆ ವಿದ್ಯೆ ಕಲಿಸಿಕೊಡಿಸಿದ್ದೀರಿ. ಈ ಅಂದು ಸಿಕ್ಕ ಬೀದಿಯ ಕೂಸಿಗೆ ಒಂದು ನೌಕರಿ ಸಿಕ್ಕರೆ ಸಾಕು. ನಿಮ್ಮ ದಯದಿಂದ ನನಗೊಂದು ನೌಕರಿ ಸಿಕ್ಕರೆ ಒಂದು ಬೀದಿಯ ಕೂಸಿಗೆ ಒಂದು ಡಾಕ್ಟರ್ನಾಗಿ ಮಾಡಿದ್ದೀರಿ ಎಂಬ ನಿಮ್ಮ ಕೀರ್ತಿ ಅಷ್ಟಿಷ್ಟಲ್ಲ ಅಪಾರ ಅಪಾರ. ಸುರೇಶ, ಇಂತಹ ಅಪಾರವಾದ ಸಹೋದರತ್ವ ಮತ್ತು ಪ್ರೀತಿ ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ. ನೋಡಿ ಸುರೇಶ, ಓದು ಮುಗಿಸಿರುವ ನೀನು ಡಾಕ್ಟರ್ನ ಗುರಿ ಪಡೆದುಕೊಂಡ್ರೂ ಸಹಿತ ನನ್ನದೊಂದು ಕೆಲಸ ಬಾಕಿ ಉಳಿಯುತ್ತದೆ. ಅದೇನೆಂದ್ರೆ ನಿನ್ನದೊಂದು ಮದುವೆ ಮಾಡಿಬಿಟ್ರೆ ನನ್ನ ಕೆಲಸ ಕಡಿಮೆ ಆಗುತ್ತದೆ ಎಂದು ಹೇಳುದು. ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಅದೃಷ್ಟಶಾಲಿ ಅಣ್ಣ. ತಿಪ್ಪೆಯಲ್ಲಿದ್ದವನನ್ನು ಕಂಡು ಹರ್ಷ ಪಡುವ ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಅದೃಷ್ಟಶಾಲಿ. ನೋಡಣ್ಣ, ಮದುವೆ ವಿಷಯ ಕೇಳಿದೆಯಲ್ಲ, ನಿನ್ನದೊಂದು ಮಾತು ಕೇಳದೆ ನನ್ನ ಲಕ್ಷ್ಮಣನಿಗೆ ಒಂದು ಮಾತು ಕೊಟ್ಟಿರುವೆ. ನಿನ್ನ ತಂಗಿ ಸವಿತಾಳನ್ನು ನಾನು ಮದುವೆಯಾಗುತ್ತೇನೆಂದು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇನಣ್ಣ? ನೋಡು ಸುರೇಶ, ನಿನ್ನ ಆಸೆಯಂತೆ ನಾನು ಸಿದ್ಧನಾಗಿರುವೆ. ನೀನು ಆ ಲಕ್ಷ್ಮಣನ ತಂಗಿಯ ಕೊರಳಿಗೆ ತಾಳಿಯನ್ನು ಕಟ್ಟಿದರೆ ನೀನು ಕೊಟ್ಟ ಮಾತಿಗೆ ಬೆಲೆ ಬರುತ್ತದೆ. ಅಲ್ಲೇನೆ ಕವಿತಾ? ಹೌದ್ರಿ, ಆ ಬಡ ಸೌತಳನ್ನು ಆದಷ್ಟು ಬೇಗ ಈ ಮನೆಯನ್ನು ನಾವು ತುಂಬಿಸ್ಕೊಳ್ಳೇಬೇಕು. ನಾಳಿನ ಕನ್ಯಾರ್ಥವಾಗಿ ಅವ್ರ ಮನೆಗೆ ನಾವು ಹೋಗ್ಬರೋಣ ರೀ. ನೋಡು ಕವಿತಾ, ನೀನು ಈ ಮನೆಯ ಇಲಿ ಸೊಸೆಯಾಗಿದ್ದೀಯ. ಗುರು ಹಿರಿಯರ ಅಪ್ಪಣೆಯಂತೆ ನಾನು ನಿನ್ನನ್ನು ಮದುವೆಯಾದೆ. ಈಗ ನನ್ನ ತಮ್ಮನಿಗೆ ಯಾವುದೇ ರೀತಿಯ ತೊಂದರೆ ತೊಡಕುಬಾರದಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಆಯ್ತು, ಇನ್ನು ಮುಂದೆ ನೀವು ಹೇಳಿದಾಗೆ ನಾನು ಕೇಳ್ತೀನಿ. ಸಂತೋಷನ? ಹಾ, ನೋಡು ಕವಿತಾ, ನಾಳೆ ನನ್ನ ತಮ್ಮನಾದ ಸುರೇಶನಿಗೆ ಕನ್ಯಾ ನೋಡಲು ಹೋಗೋಣ. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೋ. ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ತೋಟಕ್ಕೆ ಹೋಗಿ ಬರುವ ಮುನ್ನ ನಿನ್ನ ಪತಿರಾಯನಿಗೆ ಒಂದೆರಡು ಸಿಹಿ ಮತ್ತು ಕೊಡಬಾರೆ. ನೀನೆ
ಅರಿತು ಕುಳಿತು ಬೇಟೆ ಬಂದೊಡನೆ ಅದರ ಮೈ ಮೇಲೆ ಎರಗಿ ತನ್ನ ಉದರದ ತೀರುವವರೆಗೂ ಸೇವಿಸಿ ಉಳಿದಿರುವ ಮಾಂಸ ರಕ್ತ ಮೂಳೆಯನ್ನು ಇಲ್ಲೇ ಹಾಗೆಯೇ ನಾನು ಬಹಳ ದಿನಗಳಿಂದ ಆ ಸವಿತಾಳ ದೇಹ ಸುಖ ಉಣ್ಣಬೇಕೆಂದು ಆತುರಪಟ್ಟು ಪ್ರಯತ್ನಿಸಿದೆ. ಆದರೆ ಇಂದು ಆ ಸುಸಮಯ ಕೂಡಿ ಬರುತ್ತಿಲ್ಲ. ಇಂದು ಆ ತಾಳವೊಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಒಟ್ಟಾಗಿ ಕರೆಗಿಳಿದು ಬಂದರೂ ಬಿಡಲಾರೆ. ಒಂದು ವೇಳೆ ಈ ಸುಸಮಯ ಕೂಡಿ ಬರದಿದ್ದರೆ ಆ ಸವಿತಾಳ ಜೀವನವನ್ನು ಚಿತ್ರ ಚಿತ್ರ ಮಾಡದೆ ಬಿಡಲಾರೆ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಈ ಕಣ್ವರ್ಲಾಲನ ಜಾಯಮಾನದಲ್ಲಿಯೇ ಇಲ್ಲ. ಹಾಗೆ ಮುಂದೆ ನನ್ನ ಮಾವನ ಮಗಳು ಮಧುರಾಳನ್ನು ರುದ್ರೇಗೌಡನ ಸರ್ವ ಆಸ್ತಿಗೆ ಒರೆ ನಾನಾಗದಿದ್ದರೆ ನನ್ನ ಹೆಸರು ಕನ್ವರ್ನರಿ ಕನ್ವರ್ಲಾಲ್ ಅಲ್ಲ.
ನಂಬಲಿಲ್ಲ ಹುಡುಗ್ಯಾರ ನೂರ ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಸುಗಂಧಾಗಿ ಬಳದೇವ ನಾ ಬಾಳ ಸುಗಂಧಾಗಿ ಬಳದೇವ ಹಬ್ಬದ ನೀವು ಮಾಡಿ ಬಾರಿ ನೋಡಕ ಬಂದೇನೋ ಕೆಂಗಡಿಯ ಹಬ್ಬದ ನೀವು ಮಾಡಿ ಬಾರಿ ನೋಡಕ ಬಂದೇನೋ ಕೆಂಗಡಿಯ ಪರಿದಂಗಾಳಿಯ ಕೈದಾಗ ನನ್ನ ಹೆಸರ ಬರ್ತೇನ ಪರಿದಂಗಾಳಿಯ ಕೈದಾಗ ನನ್ನ ಹೆಸರ ಬರ್ತೇನ ಮಾಡಿ ಮರದೋಗಿ ದಿನ ಹೊಲದಾಗ ಒಬ್ಬ ಕುಂದ ಅಳತೇನ ಎಡತಿನ ಚಿಂಚಾಗ ಜೀವ ಬಿಡ್ತೇನ ಹೊಲದಾಗ ಒಬ್ಬ ಕುಂದ ಅಳತೇನ ಎಡತಿನ ಚಿಂಚಾಗ ಜೀವ ಬಿಡ್ತೇನ ಒಲ್ಲಂದರ ಮೈ ಮುಟ್ಟಂದು ಎಲ್ಲಂದರ ಬದುಕೋದೆಲ್ಲಂದು ಒಲ್ಲಂದರ ಮೈ ಮುಟ್ಟಂದು ಎಲ್ಲಂದರ ಬದುಕೋದೆಲ್ಲಂದು ಹೀಗೆ ಮಾಡಿ ಬರ್ತಾನಲ್ಲ काजी लड़की जरा देखो देख बेकप्पा मगन देखते भाई इल्ले क्या जी मामू कहाँ से जाएंगे चोरी मेरा पूरा पसंद आई बहुत करने वाला करने वाला करने वाला ले साಮ ಯಾರ್ ಲೇ ನೀನು ಅವನು ಊರಾಗ ನಮ್ಮ ನೀವ ಗಂಟು ಬಿದ್ದಿರ ನಾ ಇದ್ದೇನೆ ಅವನು ಏ ಮುಲ್ಲ ಅಲ್ಲ ಒಂದು ಸುರು ಒಟ 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 ಅಂತ ಹತ್ತಿಯಲ್ಲ ಅಲ್ಲ ಸ್ವಲ್ಪ ಅಡಿ ಅಂದೈತಿ ಅಲ್ಲ ಒಸಿ ಚಂದಂಗ ನಮ್ಮ ಕನ್ನಡ ಭಾಷೆದಾಗ ಮಾತಾಡೋ ನಮ್ದಕ್ಕೆ ಕನ್ನಡ ಭಾಷೆ ತೋಡ 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 ಬರ್ತಾ ಚೋರಿ ಲೇ ಬೇವರ್ಸ ನನ್ನ ಮಗನ ನೀ ಹೇಳುದು ನನಗೆ ಒಂದು ತಿಳಿಯಬಲ್ದು ಅದನ್ನ ಸ್ವಲ್ಪ ಕನ್ನಡದಾಗ ಮಾತಾಡು ಶಿವನ ನಮ್ದಕ್ಕೆ ಸೈಯದ್ ಅಕ್ಬರ್ ರಹಿಮಾನ್ ಕಾಸಿಮ್ ಅಂತ ಎಲ್ಲ ಶಿವನೇ ಎಷ್ಟು ಉದ್ದ ಆಗೈತಿ ನಿಮ್ಮದು ನೀವ್ ಹೆಂಗ್ ನೋಡಿರಿ ನಮ್ದು ಇಷ್ಟು ಉದ್ದ ಐತೆ ಅಂತ ಹಿಂಗಾಗಿ ನಮ್ಮ ಹೆಸರು ಯಾವ ಹುಡುಗಿನ ಮುಂದೆ ಬರೋಲ್ಲ ನಮ್ಮ ಮದುವೆ ಆಗಕ ಲೇ ದಾಸ್ಯ मेरा नाम दास्या नहीं भाष्या अकबर रहमान कासिम भाಷಾ ಅಂತ ಯಾವ ದಾಸ ಆದ್ರೆ ಏನಾಯ್ತ್ರಿ ಮೊದಲು ನಿಮ್ ಬ್ಯಾಗ್ನಾಗ ಏನಾಯ್ತು ಅನ್ನೋದು ಸ್ವಲ್ಪ ಹೇಳಿ ನೀ ಭಾಷೆ ಆದ್ರೇನು ಭಾಷೆ ಆದ್ರೇನು ಅದು ಅಲ್ಲಿ ಅನ್ನೋದು ಮುಂದ್ ನಿಮ್ಗ ಗೊತ್ತಾಕೈತ್ರಿ ಮುಂದ್ ನಿಮ್ಗ ಗೊತ್ತಾಗತ್ತ ನಾವೇನು ಜಾತಿ ಗೀತಿ ಯಾರು ಮಾಡಕ್ ಬಂದಿಲ್ಲ ಇರೋದ ಒಂದೇ ಜಾತಿ ಒಂದ್ ಹೆಣ್ಣು ಒಂದ್ ಗಂಡು ಅದ್ರಾಗ ನಂದು ಗಂಡು ಜಾತಿ ಅಂತಾರ ನನಗೆ ಯಾಕೋ ಏನ ಜಾತಿ ಅಂತ ಅನಿಸ್ತೈತಿ ಯಾಕ ನನ್ ಜಾತಿ ಬಗ್ಗೆ ಅನುಮಾನ ಅಂತ ಐತೆ ಅಂದ್ರೆ ತೆಗೆದು ಕೈಯಾಗ ಕೊಡ್ತೀನಿ ಹಿಡ್ಕೊಂಡ್ ನೋಡ್ತೇನೆ ಒಂದ್ ಜರ ನಾನು ಏನನ್ನ ಕೊಡೋ ಕೈಯಾಗ ಐತ್ ನೋಡ ಆಧಾರ್ ಕಾರ್ಡ್ ಸಾಕ್ ಮಾಡು ಮರ ನಿನ್ನ ಹಳೆ ಭಾಷಣ ಅವನು ಕೇಳಿ 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 ಕಿವಿ ತೂತ್ ಬಿದ್ದವು ಹೌದು ಕ್ಯಾರಿ ಬ್ಯಾಗ್ನಾಗ ಏನೈತೆ ಬಾಮಗನ ಇರ್ತದ मेरा बैग में पसंद माल है देखो ಅಲ್ಲ ಅದೆಂತ ಮೆಚ್ಚುಗೆ ಐತಿ ತೆಗೆದು ತೋರಿಸ್ತೀನಿ ಸಾಮಾನ್ ನೋಡುದು ಹಂಗೈತಿ ಅಂತ और चोरी मेरा पूरा पसंद है क्या क्या है देखो चोरी अवड़ा मुत्तदाव
ಗಡ್ಡಿಗೆ ಬಾರ್ಸತ್ತೇನ? ಯವ್ವ ಮಗಳ ಟೈಮ್ ಆತು ಹೋಗು ನನ್ ಬೇ. ನಡಿಯಪ್ಪ ಯಾಕೋ ಹೋದ್ರ ಅಂತ ಹೇಳ್ತದ ಅವಟ್ ನೋಡೋಣ ನಡಿ. ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ಪರಮಾತ್ಮನೇ ಮರತಿಕಾರ ಆರಮಗಳ ಬೇಡಿಕ ನಿರ್ಮಗಳ ಮಾರಾಣೆ. ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ಪರಮಾತ್ಮನೇ ಮಾರುತಿಕಾರ ಕಾಲ್ಮರಿ ಮನ್ಯಾಗ ಬಿಟ್ಟು ಬಂದಿನಳಿಯ, ಕಾಲ್ಮರಿ ಮನ್ಯಾಗ ಬಿಟ್ಟು ಬಂದಿನಳಿಯ, ನೋಡ್ಕೊಲ್ಲ ನಿನ್ನ ಮಾರಿ. ಕೈಯಾಗ ತಾಟ ಬಾಯಾಗ ಭೂತ ಎಂತ ಹೊಡಿತೇನೆ, ಕೈಯಾಗ ತಾಟ ಬಾಯಾಗ ಭೂತ ಎಂತ ಹೊಡಿತೇನೆ. ಮಾವ ನಿನ್ನ ಮಗಳ ಹತ್ತಿರ ಏನೈತಿ ಏನೈತಿ ಅಂತೇನೈತಿ, ಮಾವ ನಿನ್ನ ಮಗಳ ಹತ್ತಿರ ಏನೈತಿ ಏನೈತಿ ಅಂತೇನೈತಿ. ಚಿನ್ನ ಬದುಕೈತೆ ಅಯ್ಯ ನನ್ನ ಮಗಳ ತಕ್ಕ ಬದುಕೈತೆ, ಬದುಕೈತೆ ಚಿನ್ನ ಬದುಕೈತೆ. ಆ ಬದುಕು ನನಗೆ ಈಗ ಬೇಕಾಗೈತಿ ಬೇಕಾಗೈತಿ ನನಗೆ ಬೇಕಾಗೈತಿ. ಬೇಕಾಗೈತಿ ಅಂದ್ರ ನಾವು ಬರೋದಿಲ್ಲ, ಬರೋದಿಲ್ಲ ನಾವು ಬರೋದಿಲ್ಲ. ನಂದು ಸ್ವಲ್ಪ ಸಾವುಕಾರ ಹತ್ರ ಸ್ವಲ್ಪ ಕೆಲಸ ಐತಿ, ನೀ ಜಲ್ದಿ ಬಂದೋಡುವ. ಅರ್ಧಾಗ ಊರಾಳ ನನ್ನ ಮಕ್ಕಳು ಬಾಳ ಮಂದಿ ಅವನು, ಅರ್ಧಾಗ ನಮ್ಮ ಮಮಸಾರ್ ದೇವಪ್ಪ ಮಾವ ಅಂತರು ತೆರಪಿಲ್ದ ಮನೆಗ್ ಮುಂದೆ ಆಟಾಡ್ತಾನ. ಅದಕ್ಕ ಸ್ವಲ್ಪ ಹುಷಾರ್ಲಿಂದ್ರ ಬಾರ್ವಯ್ಯವ. ಆಯ್ತಪ್ಪ ಹುಷಾರಿಲ್ಲ ಬರ್ತೀನಿ ನಡಿಯಪ್ಪ ನೀ. ಬರ್ಲ ಯಾವ ನಾನು ಆಯ್ತಪ್ಪ ಹೋಗಿ ಬಾ. ನೀವು ಹುಷಾರ್ ಬೇ ಯವ್ವ. ಹುಷಾರಿರ್ತೀನಿ. ಸಂಬಂಧ ಬೆಳೆಸುವುದರ ಎಲ್ಲಾದ್ರೂ ಉಂಟೆ. ನೀವು ಆಕಾಶ ಇದ್ದ ಹಾಗೆ, ನಾನು ಭೂಮಿ ಇದ್ದ ಹಾಗೆ. ನಮ್ಮಿಬ್ಬರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಸೂರ್ಯನಿಗೆ ಹೊನ್ನೆ ಹುಳು ಸರಿಸಾಟಿಯಾಗಿ ನಿಲ್ಲಬಹುದೇ, ಅದರಂತೆ ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕುವ ಪ್ರಯತ್ನ ಮಾಡಬೇಡಿ. ಅದು ನಿಮ್ಮ ಹುಚ್ಚು ಕಲ್ಪನೆ. ನೋಡು ರಾಮ, ಜಗಜ್ಯೋತಿ ಬಸವೇಶ್ವರರ ವಚನದಂತೆ ನೀನುಲಿದರೆ ಕೊರಡು ಕೊನುರುವುದಯ್ಯ, ನೀನುಲಿದರೆ ಬರುಡು ಋಣಾಗುವುದಯ್ಯ,
ನೀನೊಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪದಾರ್ಥ ಇದರಲ್ಲಿರ್ಪು ಕೂಡಲ ಸಂಗಮ ದೇವ ಎನ್ನುವ ದೈವಾನು ಕರುಣೆಯಲ್ಲಿ ಬಡವ ಬಲ್ಲಿಗರೆಂಬ ತಾರತಮ್ಯದಲ್ಲಿ ಹುಟ್ಟಿ ಬಂದಿದ್ದೇವೆ. ಹುಲ್ಲು ಮಾನವ ಜನ್ಮತತಿಯಾದಂತೆ ಅವರವರ ಕರ್ಮಾನುಸಾರವಾಗಿ ಈ ಕರ್ಮಕಾಂಡ ವನದಲ್ಲಿ ಈಜಬೇಕು, ಈಜಿ ಜಯಿಸಬೇಕು. ಹೌದಣ್ಣ, ಈ ಭವಸಾಗರದಿಂದ ಮುಂದೆ ಸಾಗಬೇಕಾದರೆ ಎಂತ ಕಷ್ಟಗಳು ಬಂದರೆ ಎದೆಗುತ್ತದೆ ಮುಂದೆ ಸಾಗಿದರೆ ಮಾತ್ರ ಅಂತಿಮ ಗುರಿ ಮುಟ್ಟಲು ಸಾಧ್ಯ. ನೋಡು ರಾಮಣ್ಣರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ. ಈ ನಿಜವಾದ ಗೆಳೆತನ ಬಹು ನಿಧಾನವಾಗಿ ಬೆಳೆದು ನಿಲ್ಲುವ ಗಿಡವಿತ್ತು. ನಿಮ್ಮ ತಮ್ಮ ಲಕ್ಷ್ಮಣ ತನ್ನ ಕಷ್ಟದ ಅಳುಲನ್ನು ಹೇಳಿಕೊಂಡ ನನ್ನ ಮುಂದೆ. ಅದಕ್ಕಾಗಿ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ಬಡತನದ ಕಷ್ಟವನ್ನು ಸ್ವಲ್ಪ ನಿವಾರಿಸಬೇಕೆಂಬ ಉದ್ದೇಶದಿಂದ ನಿಮ್ಮ ತಂಗಿ ಇರುವಾಗ ನಾನೇನು ಹೇಳಲಿ? ಹೊರಟು ನೀವು ಈ ಬಡವನ ಬಾಗಿಲಿಗೆ ಬಂದದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತಾಯ್ತು. ನಿಮ್ಮಂತ ಹೃದಯವಂತ ಕರುಣಾಮೂರ್ತಿಗಳು ಇರುವುದು ಅಪರೂಪ. ನಿಮ್ಮ ಮಾತಿನಂತೆ ನನ್ನ ತಂಗಿಯನ್ನು ಧಾರಾಳವಾಗಿ ದಾರಿ ಎರೆದು ಕೊಡ್ತೇನೆ. ಆದರೆ ವರರಕ್ಷೆ ಎಂಬ ಈ ಕಿಚ್ಚು ಹೆಣ್ಣು ಕುಲವನ್ನು ಕೊರೆಯುವ ಕರಗಸ ಇದ್ದ ಹಾಗೆ. ಈ ಕರಗಸದಲ್ಲಿ ಸಿಕ್ಕ ಅದೆಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಇದನ್ನು ನಿಮ್ಮಂತ ಶ್ರೀಮಂತರು ಮೆಟ್ಟಿ ನಿಲ್ಲುವುದು ಬಹಳ ವಿರಳ. ಈ ನಿಮ್ಮ ಅಚಲ ನಿರ್ಧಾರಕ್ಕೆ, ಈ ನಿರ್ಗತಿಗಿನ ಬಾಳಲ್ಲಿ ಭಾಗ್ಯೋದೀಪ ಹಚ್ಚಿದಂತಾಯ್ತು, ಭಾಗ್ಯೋದೀಪ ಹಚ್ಚಿದಂತಾಯ್ತು. ಹೌದ್ರಿ ರಮಣ್ಣವ್ರ, ನಿಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದೈತ್ರಿ. ಇನ್ನು ನಿಮ್ಮ ದರಿದ್ರ ಎಲ್ಲ ಹೋಳಕೈತ್ರಿ. ಯಾಕೆ ವಿಚಾರ ಮಾಡ್ತೀರಿ? ಮೊದಲ ಅವ್ರನ್ನ ಹೊರ ಕರೀರಿ. ತಂಗಿ ಸವಿತಾ, ಬಾರಮ್ಮ ಹೊರಗೆ. ನೋಡಿ ನೀವು ಯಾರು ಬಂದಿದ್ದಾರಂತ. ಬಂದೆ ಅಣ್ಣ. ಯಾರು? ಓಹೋ, ಸೌಕಾರರು. ಸೌಕಾರರಿಗೆ ನಮಸ್ಕಾರ. ಅವರು ಸಾವುಕಾರ ಆಗೋರಲ್ರಿ. ಇವರು ನಿಮ್ಮಗ ಮುಂದೆ ಭಾವ ಆಗೋರು. ಆದ್ರೆ ನೀವು ಇವ್ರ ಮನೆಗೆ ಸುರೇಶಪ್ಪನ ಹೆಂಡತಿಯಾಗಿ ಬರ್ಬೇಕು ಕಷ್ಟ. ದೊಡ್ಡವರ ಸಣ್ಣವರಿಗೆ ಫಲ ಪದಾರ್ಥವನ್ನು ಉಡಿ ತುಂಬ್ರಿ. ಬಾರಮ್ಮ ಸವಿತಾ, ಕುಳಿತುಕೋ. ಕಾಲಿಗೆ ನಮಸ್ಕಾರ ಮಾಡಮ್ಮ. ಅಣ್ಣ, ನಾನು ನನ್ನ ಕಣ್ಣನ್ನೇ ನಂಬಲಾರ್ದಂತಾಯ್ತಣ್ಣ. ಅಣ್ಣ, ಈ ರೀತಿ ನಡೆಯುತ್ತಿದೆ ಎಂಬುದನ್ನು ನಾನು ಕನಸು ಮನಸ್ಸಿನಲ್ಲಿ ಕಂಡಿರಲಿಲ್ಲ. ಇವರು ಅಪಾರ ದಯಾಗುಣ ಧರ್ಮಾತ್ಮರು. ಇಂಥವರ ಮನೆಗೆ ನಾನು ಸೊಸೆಯಾಗಿ ಹೋಗುವುದು ನನ್ನ ಪುಣ್ಯ ಅಲ್ಲ, ನನ್ನ ಪುಣ್ಯ. ನಿನ್ನಂತ ತಂಗಿ ನನಗೆ ಹುಟ್ಟಿರುವುದು ನನ್ನ ಪುಣ್ಯದ ಫಲವೇ. ಹೋಗಮ್ಮ, ಒಳಗೆ ಹೋಗಿ ಕಾಫಿ ತೆಗೆದುಕೊಂಡು ಬಾರಮ್ಮ. ಆಯ್ತಣ್ಣ. ಹೇಳ್ರಿ ಅವರ, ನೀವು ಕಾಫಿ ಮಾಡ್ಕೊಡ್ರಿ, ನಾ ತಂದು ಕೊಡ್ತೀನಿ. ನಡ್ರಿ ಹೋಗೋಣ. ನೋಡು ರಾಮ, ಈ ರಂಗಪ್ಪ ನಮ್ಮ ಮನೆತನಕ್ಕೆ ಹೊರಗಿನ ಜನರಿಗೆ ಕಣ್ಣಿಗೆ ಕೆಲಸದ ಆಯನಂತೆ ಕಂಡರು ನನಗೆ ನನ್ನ ತಮ್ಮನ ಸರಿ. ಅವನು ಕೂಡ ನನ್ನ ಸಹೋದರನೆಂದು ಭಾವಿಸಿದ್ದಾನೆ. ಧನ್ಯರ ತೋರಿ ಕಾಫಿ ಕೊಡ್ರಿ. ಈಸ್ ದಿನ ದೊಡ್ಡವರು ಕಾಫಿ ಚಾ ಕುಡಿತಿದ್ರಿ, ಈಗ ಸಣ್ಣವರು ಕಾಫಿ ಚಾ ಕೊಡ್ರಿ. ಅಮೃತ ಕುಡ್ದಂಗ ಆಗೈತ್ರಿ.
ನಾನು ಪುರೋಹಿತರ ಹತ್ತಿರ ಹೋಗಿ ಮದುವೆಯ ಮುಹೂರ್ತ ಮತ್ತು ದಿನಾಂಕವನ್ನು ತಿಳಿದುಕೊಂಡು ನಿಮಗೆ ತಿಳಿಸುತ್ತೇನೆ. ನಾವು ಇನ್ನು ಹೋಗಿ ಬರುತ್ತೇವೆ. ಆಯ್ತ್ರಿ, ನಾವು ಬರ್ತೀವ್ರಿ, ಬೇಗ ಹೋಗಿ ಬರ್ತೀವಿ. ನಮಸ್ಕಾರ, ಹೋಗಿ ಬನ್ನಿ. ತಂಗಿ ಸವಿತಾ, ಬಾರಮ್ಮ. ಈಗಲೇ ನಾಚಿ ನಲ್ಲಿಯಾಗಿ ನಿಂತು ಬಿಟ್ಟಿಯಾ ಕಳ್ಳಿ? ಬಾರಮ್ಮ ಹೊರಗೆ. ಇದೇನಮ್ಮ ತಂಗಿ, ಕೈಯಲ್ಲಿ ಆರ್ತಿ ತಾನು ಹಿಡಿದುಕೊಂಡು ಬಂದಿರುವೆಲ್ಲ? ಅಣ್ಣ, ಇಂದು ನೂಲ ಹುಣ್ಣಿಮೆ ಅಲ್ಲವೇ? ಈ ಹುಣ್ಣಿಮೆಯ ಶುಭ ದಿನದಂದು ಆದ್ರೆ ರಕ್ಷಾಬಂಧನವೆಂಬ ರಾಖಿಯನ್ನು ತಮ್ಮ ಸಹೋದರಿಗೆ ರಾಖಿ ಕಟ್ಟಿ ಆರತಿ ಮಾಡುತ್ತಾರೆ. ಅಣ್ಣ, ಬಾರನ್ನ ಕುಳಿತುಕೋ. ಗೊತ್ತಿದೆ, ಆದರೆ ನಿನ್ನನ್ನು ನೋಡಲು ಬಂದ ಆ ಬೇಗರ ಗಡಿಬಿಡಿಯಲ್ಲಿ ಮರೆತು ಬಿಟ್ಟಿದ್ದೆ. ಸ್ತ್ರೀಯರ ಆತ್ಮ ಸಂರಕ್ಷಣೆಯ ಈ ಸಾಧನ ಇಂದು ಪ್ರಚಲಿತದಲ್ಲಿದೆ. ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ತಾಯಿ ರೂಪದ ಸ್ತ್ರೀಯರನ್ನು ಕಾಮ ಪ್ರೀತಿ ತುಂಬಿದ ಕಾಮಾಂಧರು ಅತ್ಯಾಚಾರವನ್ನು ಎಸಗುತ್ತಲೇ ಇದ್ದಾರೆ. ಈ ಅತ್ಯಾಚಾರವನ್ನು ತಡೆಯಲು ಪ್ರಾಣ ರಕ್ಷಣೆ, ಶೀಲ ರಕ್ಷಣೆ ಎಂಬ ಅಸ್ತ್ರವಾಗಿ ಈ ರಾಖಿಯನ್ನು ತನ್ನ ವಿರೋಧಿ ಪರಪುರುಷನ ಕೈಗೆ ಕಟ್ಟಿ ಅತ್ಯಾಚಾರವನ್ನು ತಡೆದು ಹಾಕಿ ಸೋದರ ಸೋದರಿಯರಂತೆ ಬಾಳು ಬದುಕುವ ಈ ರಕ್ಷಾಬಂಧನ ಎಂಬ ಸುಮದಿನ ಇಂದಿನಿಂದಲೂ ಇಂದಿನವರೆಗೆ ನಡೆದು ಬಂದ ಪದ್ಧತಿ. ಅಮ್ಮ, ಇದು ನಡೆದು ಬಂದ ಪದ್ಧತಿ. ಅಣ್ಣ, ತಂಗಿ, ಇವತ್ತು ರಕ್ಷಾಬಂಧನ ದಿನದಂದು ಯಾವುದೇ ಗಾಢವಾದ ವಿಚಾರದಲ್ಲಿ ಮಗ್ನವಾಗಿರುವಂತೆ ಕಾಣ್ತಾ ಇದೆಯಲ್ಲ? ಅಣ್ಣ, ಬಾರಣ್ಣ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಅಣ್ಣ, ಇಬ್ರು ಕುಳಿತುಕೊಳ್ಳರಿ, ನಾನು ರಾಖಿ ಕಟ್ಟಿ ಆರತಿ ಮಾಡುತ್ತೀನಿ.
ಈ ರಕ್ಷಾಬಂಧನದ ಫಲವಾಗಿ ನಿನಗೇನು ಕೊಡದ ಸ್ವಾರ್ಥಿಯಾದೆ ನಮ್ಮ, ನಾನು ಸ್ವಾರ್ಥಿಯಾದೆ. ಪ್ರತಿಯೊಬ್ಬ ಅಣ್ಣಂದಿರು ತಮ್ಮ ತಂಗಿಯರಿಗೆ ಏನಾದರೂ ವಿಶೇಷ ಕಾಣಿಕೆ ಕೊಡುವುದು ಸಂಪ್ರದಾಯ. ನಿನಗೇನು ಕೊಡದೆ ಈ ರಕ್ಷಾಬಂಧನದ ದಿನದಂದು ನಿನಗೇನು ಕೊಡದೆ ನಿಸ್ವಾರ್ಥಿ ಆದೆ ನಮ್ಮ, ನಾನು ನಿಸ್ವಾರ್ಥಿ. ಆದರೆ ನಿನಗೆ ಕೊಡಲು ನನ್ನಲ್ಲಿ ಏನಿದೆ ಅಮ್ಮ, ವಿಶೇಷ ಕಾಣಿಕೆ. ಅಣ್ಣ, ನೀವೇಕೆ ಚಿಂತೆ ಮಾಡುತ್ತಿರುವಿರಿ? ಕೊಡು ದೇವರು ಬಡವನಲ್ಲ. ಹಾ ತಂಗಿ, ತೆಗೆದುಕೊಳ್ಳಮ್ಮ ಈ ನಿನ್ನ ತವರ ಮನೆಯ ಅಲ್ಪ ಕಾಣಿಕೆಯ ಸೀರೆಯನ್ನು. ಲಕ್ಷ್ಮಣ, ಮನೆಯ ಹಿರಿತನದ ಜವಾಬ್ದಾರಿ ಹೊತ್ತ ನಾನೇ ಅಸಮರ್ಥನಾಗಿರುವಾಗ ಇನ್ನು ನೀನೆಲ್ಲಿಂದ ತಂದಿಯಪ್ಪ ಈ ಸೀರೆಯನ್ನು? ಮತ್ತೆ ಏನಾದರೂ ನೀನು ಕಳ್ಳತನ ಮಾಡಿ ತಂದಿರುವೇನೋ? ಅಣ್ಣ, ಕಳ್ಳತನ ಮಾಡುವ ಜಯಮಾನ ನನ್ನದಲ್ಲಣ್ಣ. ನಿನ್ನ ಹಾಗೆ ದೇಹವನ್ನು ದಂಡಿಸಿ ಬಜಾರಿನಲ್ಲಿ ನಿನಗೆ ಗೊತ್ತಾಗದಂತೆ ಹಮಾಲಿ ಕೆಲಸವನ್ನಮ್ಮ ತಂಗಿಗೆ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದಿರುವೇನನ್ನ. ಅಷ್ಟೇ ಅಲ್ಲಣ್ಣ, ನನ್ನ ತಂಗಿಗೆ ಮದುವೆಯನ್ನು ಮಾಡಬೇಕು, ಅವಳ ಮಕ್ಕಳನ್ನು ಎತ್ತಾಡಿಸಬೇಕೆಂಬುದು ಈ ನಿನ್ನ ತಮ್ಮನ ಆಸೆ. ನಾನು ಮಾಡಿರೋ ಕಾಯಕ ತಪ್ಪು ಏನನ್ನ? ತಪ್ಪಲ್ಲ. ಬೀರ ಪದವೀಧರನಾದ ನಿನಗೆ ನೌಕರಿ ಸಿಗದೆ ಹಮಾಲಿ ಕೆಲಸದಲ್ಲಿ ತೊಡಗುವಂತೆ ಮಾಡಿದನಲ್ಲ, ನನ್ನದು ತಪ್ಪು ತಮ್ಮ, ನನ್ನದು ತಪ್ಪು. ಅಯ್ಯೋ ಲಕ್ಷ್ಮಣ, ವಿದ್ಯಾ ಕಲಿತ ನಿನಗೆ ಒಂದು ನೌಕರಿ ಕೊಡಿಸಲಾಗದ ನಿರ್ಗತಿಕನಾದೇನಪ್ಪ, ನಿರ್ಗತಿಕನಾದೆ. ಕಣ್ಣು ಹಿಡಿಯುವ ಈ ಕೈಯಿಂದ ಹಮಾಲಿ ಕೆಲಸ ಮಾಡಿದೆಯಾ ತಮ್ಮ? ಹಮಾಲಿ ಕೆಲಸ ಮಾಡಿದೆಯಾ? ಅಣ್ಣ, ನನ್ನ ಮೇಲಿನ ಪ್ರೀತಿ ವಾತ್ಸಲ್ಯಕ್ಕಾಗಿ ಹಮಾಲಿ ಕೆಲಸ ಮಾಡಿ ನನಗೆ ಈ ಸೀರೆ ತಂದಿರುವೇನ ನಾನೇನು? ಅಣ್ಣ, ಈ ಸೀರೆ ದಿನ ಗತಿಸಿದ ಮೇಲೆ ಹರಿದು ಹೋಗ್ಬೋದು, ಆದ್ರೆ ಈ ನಿಮ್ಮ ಸ್ಮೃತಿ ಪಟಲದ ಮೇಲೆ ನಿಮ್ಮ ತಂಗಿಯ ನೆನಪು ನಾಳೆ ಮದುವೆಯಾಗಿ ನಾನು ಗಂಡನ ಮನೆಗೆ ಹೋದ ಮೇಲೆ ನಿಮ್ಮ ಹೆಸರು ಅಚ್ಚಳಿಯದಂತೆ ಅಜರಾಮರವಾಗಿ ಉಳಿಯಬೇಕು. ಅಣ್ಣ, ಯಾವ ಕಾಲಕ್ಕೂ ಈ ನಿಮ್ಮ ತಂಗಿಯನ್ನು ಮರೆಯಬಿಡ್ರಣ್ಣ. ಇದು ನನ್ನ ಆಸೆ ಅಣ್ಣ. ಏನು ಮಾತನಾಡುತ್ತಿರುವೆಯಪ್ಪ ನೀನು? ನನ್ನ ರಕ್ತದ ಪ್ರತಿ ಒಂದು ಕಣ ಕಣದಲ್ಲೂ ನೀನೇ ತುಂಬಿರುವೆ. ನಿನ್ನನ್ನು ಯಾವ ಕಾಲಕ್ಕೂ ಮರೆಯುವುದಿಲ್ಲಮ್ಮ, ಕಾಲಕ್ಕೂ ಮರೆಯುವುದಿಲ್ಲ. ಭೂಮಿ ಆಕಾಶ ಕಾಲ ಗತಿಸಿ ಸೃಷ್ಟಿಯ ನೇಮ ಬದಲಾಯಿಸಿ ಒಂದಾನೊಂದು ಟೈಮ್ ಸಂಬಂಧಿಗಳ ಆಧಾರವಾಗಬಹುದು. ಕಾಲ ಗತಿಸಿ ಇಡೀ ಜಗತ್ತವೇ ಪ್ರಳಯ ಆದರೂ ಆಗಬಹುದು ತಂಗಿ. ಆದರೆ ಈ ನನ್ನ ಹೃದಯದಲ್ಲಿ ಇಟ್ಟುಕೊಂಡ ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆಯಾಗಿ ನಿನ್ನ ಮನಸ್ಸಿಗೆ ನೋವು ಮಾಡಲಾರಿವಮ್ಮ. ತಂಗಿ, ಇವತ್ತು ರಕ್ಷಾಬಂಧನದಿಂದ ಹಾಡಿ ಸಂತೋಷದ
ಐತಿಲ್ಲ ಅಂದೆ ಅವನು ನಾಚಿಗೆ ಎಲ್ಲಿ ಅವ್ರು ಚಿಕನ್ ಗಿಕನ್ ಅಂಗಡಿಗೆ ಇಟ್ಟು ಬಂದ ನಾನು ಅಂತೀನಿ ಅವನು ಅವತ್ತು ಬಂದ ಅವ್ರವ್ರು ಬಾಯಿಗೆ ಬಂದಾಗ ಬೇದು ಹೋದ್ರು ಅಷ್ಟಾದ್ರೆ ಗಪ್ ಕುಂತಾನಲ್ಪ ಇವನು ಗೌಡ್ರ ಯಾ ನನ್ನ ಮಕ್ಕಳಿಂದ ನಿಮ್ಗೆ ಅವಮಾನ ಆಗೈತಿ ಊರಿಗೆ ಹೊಡಿಯ ಗಾಡಿಗೆ ಹುಲಿರಾಯ ನಿಮಗ್ ಅವಮಾನ ಅಂದ್ರೆ ನಾಚಿಗೆ ಬರ್ತೈತ್ರಿ ಗೌಡ್ರ ನಾಚಿಗೆ ಬರ್ತೈತಿ. ಹೌದು ಬಸಟ್ಟಿ, ನಿನಗೆ ನಾಚಿಕೆ ಬರ್ತದೆ. ಬೇಕು ನನ್ನ ಮಗನೇ, ಬೇಕು ಪಲ್ರಿ ನಾ ನಿಮ್ ಮನಿ ಕಾಯಿ ಗುಮಾಸ್ತದೀನಿ. ನಿಮಗ್ ಯಾ ನನ್ನ ಮಕ್ಕಳು ಅವಮಾನ ಮಾಡ್ಯಾರ ಅವ್ರ ನಡ್ರಸ್ತದ ನಿಂದಿರಿಸಿ ಸೀಮೆ ಎಣ್ಣೆ ಸುರುದು ಚರಕ್ಕನ ಕಡ್ಡಿ ಕೊರ್ದು ಪಸಕ್ಕನ ಹೋಗಿದ್ರಾತ. ಅದ್ರ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ಊರಿಗ ದಣಿ ಚಿನ್ನದ ಗಣಿ ನಿಮಗ ಅವಮಾನ ಮಾಡಿದ ಪ್ರಾಣಿ ಬದುಕಬಾರ್ದು. ಹೌದು ಬಸಟ್ಟಿ, ನನಗೆ ಅವಮಾನ ಮಾಡಿದ ಅಲ್ಪ ಪ್ರಾಣಿ ಈ ಭೂಮಿ ಮೇಲೆ ಬದುಕಬಾರದು. ನನಗೆ ಅವಮಾನ ಮಾಡಿದ ಬೇರೆ ಯಾರು ಅಲ್ಲ, ಆ ಶ್ರೀಮಂತ ರಮೇಶ ನನ್ನ ವ್ಯವಹಾರದ ಬಗ್ಗೆ ಪೇಪರ್ನಲ್ಲಿ ಪ್ರಕಟಿಸಿದ್ದಾನೆ. ಅವನೆಂದರೆ ಅಂತರಾಳದಲ್ಲಿ ಬೆಂಕಿ ಚಂಡ ಹುಂಡಿಯ ಆಗಿ ಹುರಿಯುತ್ತದೆ ಬಸಟ್ಟಿ, ಹುರಿಯುತ್ತದೆ. ಕತ್ತಿದ್ರೆ ಸೆದಿ ಹಾಕಿ ಮತ್ತಷ್ಟು ಬೆಂಕಿ ಹಚ್ಚ ಮಾಡಿರ ತಗೋರಿ. ಅದ್ರ ಬಗ್ಗೆ ಯಾಕೆ ನೀವು ಚಿಂತೆ ಮಾಡಿ ಸ್ವರಿಗೆ ಸಣ್ಣ ಹಾಕಿರಿ? ನೋಡ್ರಿ ಅವ್ನು ಚಿಕ್ಕನ್ ತಿಂದು ಅವನು ಹೆಂಗ್ ಹೀಟಿಗೆ ಅವನು ಒಳಗೆ ಹೋಗಿರಿ. ಮೊದಲ ದಪ್ಪ ಕಲ್ರಿ ಅವನು ಇಲ್ಲೇ ಬಸಟ್ಟಿ ಏನಂದ್ರೆ ಸೆದಿ ಹಾಕಿ ಬೆಂಕಿ ಹಚ್ಚುವುದು ಅವನಿಗೆಲ್ಲ ಮಗನೇ, ಬೆಂಕಿ ಹತ್ತಿದ್ದು ನನಗೆ. ಅದು ನೊಂದು ಬೇಕಾದರೆ ಆ ಸೇಡು ತೀರಿಸಿಕೊಳ್ಳಲೇಬೇಕು. ಅದಕ್ಕಾಗಿ ಆ ರಾಮೇಶ್ವರ ಮರಿತನ ಚಿತ್ರವಾಗಲೇಬೇಕು. ನಗಬೇಡ್ರಿ ಅಪ್ಪ, ನಗಬೇಡ್ರಿ. ನಗಿ ಹೋಗಿ ಹುಗಿಯಾಗಿ ಎಡವಟ್ಟಾಗಿ ಶನಿಕಾದ ಕುಂತೈತಿ. ಆ ರಾಮನ್ ತಂಗಿ ಸುರೇಶನ ಮಡಿದೆ ಹಾಕತ್ತಾಳ್ರಿ. ಏನು? ನನ್ನ ವೈರಿಗಳು ಆ ತಿರುಕನ ತಂಗಿನ ಸೊಸೆಯನ್ನಾಗಿ ಮಾಡಿಕೊಳ್ಳುವರೆ? ಯಾವ ಸಟ್ಟಿ ಇದು ನಿನಗೆ ಹೇಗೆ ತಿಳಿಯಿತು ಮಗನೇ? ಮೊನ್ನೆ ಅಭಿಷೇಕ್ ಕಡೆ ಹೋಗಿದ್ದೀನ್ರಿ. ಗಂಡಸರು ಬಾಯಿ ಇಟ್ಟು ಮಾತಾಡಕತ್ತಿದ್ರಿ. ಅಲ್ಲೇ ಮರಿಗೆ ನಿಂತು ಕೇಳಿಸ್ಕೊಂಬಂದಿನಿ. ಬಸಟ್ಟಿ, ಅಂತೂ ನನ್ನೆಲ್ಲ ವೈರಿಗಳು ಒಂದು ಕಡೆ ಸೇರಿದರು. ಇವರನ್ನು ಸುಮ್ಮನೆ ಬಿಡಬಾರದು. ಹೇಗಾದರೂ ಮಾಡಿ ಸಂಚು ಹೂಡಿ ಇದಕ್ಕೆ ಒಂದು ನೀನು ಉಪಾಯ ಹೂಡಿದರೆ ನೀನಾಗುವೆ ಈ ನನ್ನ ಮಂತ್ರಿ. ಇಲ್ಲದಿದ್ರೆ ನೀನೊಬ್ಬ ಕಂತ್ರಿ ಅಂದ್ರ ನಾನು ಮರ್ಯಾದೆ ಕೊಂದು ತರಬೇಡ್ರಿ. ಮಹಾಭಾರತದಾಗ ಆ ಶಕುನ ಒಂದ್ ವೇಳೆ ಉಪಾಯದಾಗ ಸೋತಿರ್ಬೋದು. ಆದ್ರೆ ಈ ಬಸಟ್ಟಿ ಸೋತವನೇ ಅಲ್ಲ. ನೀವು ಆ ರಮೇಶನ ಮನಿತನ ಮಾಡಿ ಸೇರ್ತು ಸೊಗಪ್ಪ ಅಂದ್ರ ನನ್ನ ಕಡೆ ಒಂದು ಸುರಂಗ ಮಾರ್ಗ ಐತಿ. ಅದೇನಂದ್ರ ನೀವು ಆ ರಮೇಶನ ಹೆಂಡತಿ ಕವಿತಾಗ ಮಂಗ ಬುದ್ಧಿ ಎರಿಚಿ ನೀವ್ ಹೇಳೋ ಮಾತು ಕೇಳಂಗ್ ಮಾಡ್ರಿ. ಅವಳ ಭಿಕ್ಷೆ ಬಿಡ್ಬೇಕ್ರಿ. ಈಗ ಅವ್ರ ಭಿಕ್ಷೆ ಬಿಡ್ಬೇಕ. ಅಗ್ರಕ ಬಡಿಯಪ್ಪ, ನೀವ್ ಮ್ಯಾಗ ಬಡದ್ರ ನಾನು ತಳಗ ಇಟ್ಟ ಬಿಡ್ತೀನಿ. ಧನ್ಯರ, ನೀವು ಬಯಸಿದ ಬಗ್ಗೆ ನಿಮ್ ಕಡೆನ ಬರಕತ್ತೈತಿ ನೋಡ್ರಿ. ಅಲ್ಲಿ ನಿಮ್ಮ ಕವಿತಾ ಕೈಯಲ್ಲಿ ಊಟದ ಕ್ಯಾರಿಯರ್ ಹಿಡ್ಕೊಂಡು ಒಬ್ಬಳೆ ಹೊಂಟಿರುವಲ್ಲ, ಆ ನಿಮ್ಮ ಆಳು ರಂಗನಿಲ್ಲವೇ? ರಂಗಪ್ಪ, ಮುಂಜಾನೆ ನನ್ನ ಪತಿಯವರು ತೋಟಕ್ಕೆ ಹೋಗುವ ಸಮಯದಲ್ಲಿ ಊಟದ ಕ್ಯಾರಿಯರನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಊಟದ ಕ್ಯಾರಿಯರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನಾನು ಹೋಗ್ಬೇಕು, ದಾರಿ ಬಿಡಿ. ನಿನ್ನ ಸಂಸಾರದ ಸತ್ಯಕತೆಯನ್ನು ನಿನ್ನ ಮುಂದೆ ಬಿಚ್ಚಿ ಹೇಳಬೇಕೆಂದ ಉದ್ದೇಶದಿಂದ ತಡೆದು ನಿಲ್ಲಿಸಿ. ನೋಡಿ, ಅದು ಏನು ಬಿಚ್ಚಿ ಹೇಳ್ಬೇಕಂತ ನೇರವಾಗಿ ಹೇಳಿದ್ದಾನೆ ನನಗೆ ಅರ್ಥ ಆಗೋದು. ಅದು ಏನಂತ ಹೇಳಿ. ಮುಚ್ಚು ಮರಿಯದೆ ಸ್ವಚ್ಛ ಮನಸ್ಸಿನಿಂದ ಬಿಚ್ಚಿ ಹೇಳಬೇಕಾಗಿದ್ದು ಆ ನಿನ್ನ ಮುಂದೆ. ಆ ನಿನ್ನ ಮದುವೆ
ಆಗುವ ಮೈದುನ ಸವಿತಾಳ. ಏನು ನನ್ನ ಮೈದಿನ ಮದುವೆಗಳ ಸವಿತಾಳಿಂದ ಅಂತ ಕೆಟ್ಟ ಘಟನೆ ಏನು ಜರುಗಿತು ಹೇಳಿಸ್ರೆ ಬಂದ್ರೆ ಏನಾಯ್ತು ಅಂತ. ಹಾಗೇನಿಲ್ಲ ಕವಿತಾ, ಸುರೇಶನ ಮದುವೆ ಆಗುವ ಮುನ್ನ ನಿನಗೊಂದು ಮುನ್ಸೂಚನೆ ಹೇಳಿದ್ದೆ. ತಪ್ಪಾಗಿ ಭಾವಿಸಬೇಡ, ಪ್ರಮಾಣ ಮಾಡಿ ಹೇಳುತ್ತೇನೆ, ಆ ನಿನ್ನ ಹಿತಕ್ಕಾಗಿ. ನೋಡಿ ಹೌದ್ರಿ ಅವರ ಹೌದು, ಬೇಕಾದ್ರೆ ನಮ್ ದಣ್ಯರ ಮ್ಯಾಗ ಹಣಿ ಮಣ್ಣು ಹೇಳ್ತೇನ್ರಿ, ನಮ್ ದಣ್ಯರ್ ಹೇಳೋದು ಕರೆ ಐತಿ. ನೋಡಿ ನನ್ನ ಹಿತಕ್ಕಾಗಿ ನೀವು ಹೇಳ್ತೀರಂದ್ಮೇಲೆ ನಾನೇಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೋಬೇಕು? ಅದು ಏನಂತ ಹೇಳಿ ಗೌಡ್ರಿ. ನೋಡು ಕವಿತಾ, ನಿನ್ನ ಪತಿ ತನಗೆ ಮಕ್ಕಳಾದ್ರೆ ಎಲ್ಲಿ ತನ್ನ ತಮ್ಮನ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ಗುಪ್ತವತಿಯಿಂದ ತಾನೇ ಆಪರೇಷನ್ ಮಾಡಿಸಿಕೊಂಡಿದ್ದಾನೆ. ಅಂದ ಮೇಲೆ ನಿನಗೆಲ್ಲಿ ಮಕ್ಕಳ ಸಂತಾನ? ಸುರೇಶ ಆಗಿ ಬರುವ ಬಡವಾಲಿ ಕವಿತಾಳನ ಮಗನೇ ಈ ಸರ್ವಾಸ್ತಿಗೆ ಬಡೆಯ. ಅಂದ ಮೇಲೆ ನಿನ್ನಂತ ಮಕ್ಕಳಿಲ್ಲದ ಬಂಜಿ ಬೀದಿ ಬಿಗರಿ ಹಾಗೆ ಕೈಯಲ್ಲಿ ತಿರಿಪೆಯ ಬಟ್ಟಲು ಹಿಡಿದುಕೊಂಡು ಶಿಕ್ಷೆ ಬೇಡಬೇಕಾಗುತ್ತದೆ. ಇದು ನಿನಗೆ ಮೊದಲೇ ತಿಳಿಯಬೇಕು. ಅದಕ್ಕಾಗಿ ನಿನ್ನ ಮುಂದೆ ಸತ್ಯ ಕಥೆಯನ್ನು ಸವಿಸ್ತರವಾಗಿ ಬಿತ್ತರಿಸುತ್ತಿದ್ದೇನೆ. ಮುಂದಿನ ಸುಖ ದುಃಖ ನಿನಗ ಕೊಟ್ಟ ತೀರ್ಮಾನ. ಎಂತ ಘಟನೆ ನಡೀತು? ಆ ರವಿಶಾರನಿಗೆ ಈ ರೀತಿ ಮೋಸ ಮಾಡ್ತಾರಂತ ನಾನು ಯಾವತ್ತೂ ತಿಳಿದಿರ್ಲಿಲ್ಲ. ಈಗ ನಾನು ಏನಾದ್ರೂ ಒಂದು ಮಾರ್ಗವನ್ನು ಹುಡುಕ್ಲೇಬೇಕಲ್ಲ. ವೆರಿ ಗುಡ್. ಆ ಉಪಾಯವನ್ನು ನಾನು ಹೇಳುತ್ತೇನೆ. ನೀನಾ ಕವಿತಾಳಿಗೆ ತಿಳಿಸಿ ಹೇಳು, ನಾನಿನ್ನು ಬರುತ್ತೇನೆ. ಕವಿತಾ, ನಾನು ಹೇಳಿದ್ದು ಮರೆಯಬೇಡ, ಬರ್ತೀನಿ. ಚಲೋ ಸುದ್ದಿ ಹೇಳಿರಿ, ಅವ್ರ ಹೆಂಗ್ ಬರ್ತಾರ? ಬರ್ರಿ ಹೋಗು ಬರ್ರಿ. ಏ ಹೊಸಟ್ಟಿ, ಮುಚ್ಚಂದಡಿ ಮಗನೇ. ನೋಡಿ ಕವಿತಾರವರೇ, ಮೋಸ ಹೋದ ನಿಮ್ಮ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಪತಿ ನಿನಗೆ ಮಕ್ಕಳ ಭಾಗ್ಯ ಕರುಣಿಸದೆ ನಿನಗೆ ದ್ರೋಹ ಬಗೆದ. ಆ ದ್ರೋಹ ಬಗೆದ ನಿನ್ನ ಬಂಡನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು. ನೀವು ನನ್ನ ಮಾತಿನಂತೆ ನಡೆದರೆ ಅವನೇ ಅವನ ಸೌರ್ವಾಸ್ತಿಗೆ ನಿನ್ನನ್ನೇ ವಾರಸ್ತಾಳನ್ನಾಗಿ ಮಾಡಿ ಮೋಸ ಮಾಡಿದ ವಂಚಕನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು. ನೋಡಿ, ನನ್ನ ಜೀವನವೇ ಹದಗೆಟ್ಟು ಹೋಗಿದೆ ಅಂದಾಗ ಪುನಃ ಸೃಷ್ಟಿಸುವ ಸಾಹಸ ನಿಮ್ಮಲ್ಲಿದ್ಯಾ? ಖಂಡಿತಗೂ ಇನ್ನು ಮುಂದೆ ನೀವು ಹೇಳೋ ಮಾತನ್ನೇ ನಾನು ಕೇಳ್ತೇನೆ. ನಿಮ್ಮ ಮಾರ್ಗದಂತೆ ನಾನು ನಡೀತೇನೆ. ನೋಡಿ ಕವಿತಾರವರೇ, ಇನ್ನು ಮುಂದೆ ನನ್ನ ಪ್ರೇಮ ಲಿಂಗನದ ಪ್ರೇಮ ಪಕ್ಷಿ ನೀನಾಗಬೇಕು. ಏಕೆಂದರೆ ನಿನ್ನ ಪತಿಯಿಂದ ಸಿಗಲಾರದು ನಿನಗೆ ಸಂತಾನ ಫಲ. ನೀನು ನನ್ನ ಪ್ರೇಮ ಸ್ನೇಹ ಮಾಡಿ ನೋಡು, ನಿನಗಿದೆ ಮಕ್ಕಳ ಫಲ. ಮುಂದೆ ಹುಟ್ಟುವ ಮಗನೇ ಸರ್ವಾಸ್ತಿಗೆ ಒಡೆಯ. ಇದಕ್ಕುಳಿದ ಒಂದೇ ಒಂದು ಒಳ್ಳೆಯ ಮಾರ್ಗ. ಆದ್ರೆ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಇದ್ರು ಕೂಡ ಮತ್ತೊಬ್ಬರ ಸಂಘ ಬಯಸುವಂತ ಹೇಳ್ತಾ ಇದ್ದಲ್ಲ, ಆ ರೀತಿ ನಾನು ಮಾಡಿದ್ದೆ ನಿಜವಾದ್ರೆ ಈ ಸಮಾಜ ಒಳಗೆ ಸುಳ್ಳು ಎಂಬ ಪಟ್ಟ ಕಟ್ಟುತ್ತೆ. ಸಮಾಜ ಸಮಾಜ ಈ ನಿನ್ನ ಸಮಾಜ ನಂಬಿದ ಪತಿಯಿದ್ದರು ಪರಪುರುಷನ ತೋಳ ತಕ್ಕೆಯಲ್ಲಿ ಜಗದಾಸುವ ಸೂರ್ಯರಷ್ಟಿಲ್ಲ ಈ ನಿನ್ನ ಆಡು ಸಮಾಜದಲ್ಲಿ.
ಮಣ್ಣೆರಚಿ ಮುತ್ತೈದರ ಸೋಗು ಹಾಕಿ ತನ್ನ ಚಡಕ್ಕಾಗಿ 10 ವಿಟನ ಸ್ನೇಹ ಬೆಳೆಸುವ ಸೂಳೆಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೆದುರಿಗೆ ಮಿಂಡನಿಗೆ ಅಣ್ಣ ಎಂದು ಕರೆದು ಗಂಡನಿಲ್ಲದಾಗ ಅದೇ ಅಣ್ಣನ ಜೋಡಿ ಅಪ್ಪಿ ಮುದ್ದಾಡುವ ಚಾರಿಣಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಕವಿತಾ ಬಾಯಲ್ಲಿ ಕವಿತಾ, ನೀನು ಬಂಜೆ ಎಂಬ ಪದದಿಂದ ಹೊರಬರಬೇಕಾದರೆ ನೀನು ನನ್ನ ಬಾಳಿಗೆ ಆಶಾ ಜ್ಯೋತಿಗೆ ಆಗಲೇಬೇಕು. ಅದು ಈ ಸಮಾಜಕ್ಕೆ ಭಯಪಡದೆ. ಏನನ್ನುವೆ ಕವಿತಾ ದೇವಿಯವರೇ? ಕಣವರ್ಲ, ನೋಡು, ನೀವು ಹಾಕಿಕೊಟ್ಟ ಮಾರ್ಗವೇ ಸೂಕ್ತವಾಗಿದೆ. ಯಾಕೆಂದ್ರೆ ಇದುವರೆಗೂ ಪಂಚರದ ಗಿಳಿಯಾಗಿ ನಾನೇ ಇದ್ದೆ. ಆದ್ರೆ ಆ ಪಂಚದ ಗಿಳಿಗೆ ನೀವು ದಾರಿ ತೋರಿಸ್ತೀರಿ ಅಂದ ಮೇಲೆ ಇನ್ನು ಮುಂದೆ ನಿಮ್ಮ ಮಾರ್ಗ ಸೂಚಿಸಿದಾಗಿ ನಾನು ನಡೀತೀನಿ, ಸರಿನಾ? ಪಂಜರದ ಗಿಳಿ ಪಂಜರದಿಂದ ಹೊರಬಂದು ಈ ಕಣ್ವರ್ಲ ಹಾಕಿದ ಪ್ರೇಮ ಎಂಬ ಗೂಡನ್ನು ಸೇರಲೇಬೇಕು. ಕವಿತಾ, ಇನ್ನು ಮುಂದೆ ನಾ ಹೇಳಿದಂತೆ ನೀ ನಡೆಯುತ್ತಾ ಹೋದರೆ ಆ ರಮೇಶನ ಮನೆತನಕ್ಕೆ ನೀನಾಗುವೆ ಒಡತಿ. ಆ ರಮೇಶನ ಹಾಲಿನಂತ ಸಂಸಾರದಲ್ಲಿ ಕೋಲಾರ ಕಾಲನ್ನು ಊದಿ ಅಣ್ಣ ತಮ್ಮಂದಿರ ಸೋದರತ್ವಕ್ಕೆ ಬೆಂಕಿಯ ಕಿಡಿಯನ್ನಿಟ್ಟು ತೊತ್ತು ಕೂಳಿಗಾಗಿ ಅಲೆಯುವಂತೆ ಮಾಡಿ ಮದುವೆ ಮಂಟಪದಿಂದ ತಾಳಿ ಕಟ್ಟಿಸಿಕೊಂಡು ಬರುತ್ತಿರುವ ಆ ಸಾಧ್ವಿ ಶಿರೋಮಣಿಯ ಪಾಲಿಗೆ ವಿಷ ಜಂತು ನೀನಾಗಿ ನಿನಗೆ ಮೋಸ ಮಾಡಿದ ನಯವಂಚಕನ ಮೇಲೆ ಸೇಡು ತೀರಿಸಿಕೊಳ್ಳುವ ಇನ್ನು ಮೇಲೆ ದುರಂತ ನಾಯಕಿ ನೀನು. ಇನ್ನು ಮುಂದೆ ಆ ರಮೇಶನ ಬಾಳಿಗೆ ವಿಷದ ನಾಗಿನಿ ನಾನಾಗಿ ಅವ್ರ ಮೇಲೆ ಖಂಡಿತವಾಗಿ ನಾನು ಸೇಡು ತೀರ್ಸ್ಕೊಳ್ತೇನೆ. ಸಂತೋಷನಾ? ವೆರಿ ಗುಡ್ ಕವಿತಾ, ವೆರಿ ಗುಡ್. ಈ ನಮ್ಮಿಬ್ಬರ ಪ್ರೇಮದ ಮುನ್ನುಡಿಯಾಗಿ ಈ ಕವಿತಾಳ ಬಾಯಿಂದ ಹೊರಹೊಮ್ಮಬಹುದೇ ಒಂದು ಕವಿತೆ.
ಬಂದಿದ್ದ? ಹುಡುಗಿ ಒಬ್ಳೆ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಜ್ನ್ಯಾಗ ಉಸು ಮಾಡಕ ಹುಬ್ಬಳ್ಳಿ ಲಾಜ್ನ್ಯಾಗ ಉಸು ಸಾಕ್ ಸಾಗರ್ ಹೋಯ್ತ್ರಿ ಅಪ್ಪ ಈ ರಂಗಿ ಸಂಬಂಧ ಅವನವನು ಬೆಳತನಕ ನಿತ್ತಿ ಗಡಿಸಿ ಊದಿ ಹರಿದ್ರು ನಮಗೂ ಒಟ್ಟ ನಿದ್ದಿನ ಆಗ್ತಾವಲ್ದು. ಇವತ್ತು ಬರ್ಲಿ ಗಟ್ಟಿಯಾಗಿ ಅಂತ ನನ್ನ ಮದುವೆ ಅಕ್ಕೇ ಇಲ್ಲ ಅಂತ ಕೇಳೇ ಬಿಡ್ತೀನಿ. ಬರೀ ಅವನವನು ಮಂದಿ ಮದುವೆ ನೋಡಿ ನೋಡಿ ಸಂತೋಷ ಪಡೋದು ರಗಡೆ ಆಗಿ ಹೋಯ್ತು ನನಗಂದ್ರು. ಬರ್ಲಿ ಬರ್ಲಿ ಕೈಯಾಗ ಚೀಲ ಹಿಡ್ಕೊಂಡು ಹಿಂಗ ದಾರಿ ಮೇಲೆ ನಿಂತಿಯಲ್ಲ? ಯಾಕ ದಾರಿ ಮೇಲೆ ಅಂದ್ರಲೇನು ಮುಳ್ಳು ಬೇಲಿ ಮೇಲೆ ಅಂದ್ರಲೇನ ನಡಿಯ ನಿನ್ನ ಶಂಕರವ್ವ ನಡಿ. ಅಲ್ಲ ರಂಗು ಅಷ್ಟಾಗ ಸಿಟಿ ಬರ್ತಿ ಕೇಳಿದ್ರ ಏನೋ ದಾರಿ ಮ್ಯಾಗ ನಿಂತಿ ಎಲ್ಲಿ ಹೊಂಟಿ ಅಂತ ಕೇಳಿದೆ. ಹಾ ಹಿಂಗಂತ ಕ್ಯಾಶ್ ನಮ್ಮದ ಅರ್ಥ ಡೌನಾ ಮಾಡಿಬಿಡ್ತೀರಿ ನೋಡಿ ನೀವು. ಹಂಗ ತಪ್ಪು ತಿಳ್ಕೊಬೇಡ ರಂಗು ಮಾಮ. ಅದ ಅಂತೀನ ಹಿಂಗಂದ ನಮ್ಮದ ಅರ್ಥ ಡೌನ್ ಮಾಡ್ತೀರಿ ಅಂತ ನೀವು. ಹೆಂಗಸರ್ ಚಟ ಬರೀ ಇದಾನ ಅಂತೀನಿ ನಾನು. ಏನಂತ ಡೌನ್ ಆಗುದು? ಅದ ನಮ್ಮ ಸೆಟ್ ಡೌನ್ ಆಕೈತಿ ಅಂದೆ. ಹೋಗ್ಲಿ ಬಿಡ. ಅಲ್ಲ ರಂಗು ಮಾಮ ಮತ್ತೆ ನಾನು